ಹಾಯ್ ನಮಸ್ತೆ ಆಲ್, ವೆಲ್ಕಮ್ ಟು ಮೈ ಚಾನಲ್ AS ಕ್ರಿಯೇಷನ್. ಈ ಒಂದು ಸೆಷನಲ್ಲಿ ನಾವು ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಈ ಲೆಸನ್ನಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಏನಿದ್ದಾವೆ ಹೈಲೈಟ್ಸ್, ಓಕೆ, ಟೆಟ್ ಅಥವಾ GPSTR ದೃಷ್ಟಿಯಿಂದ ನಾವು ಇದರಲ್ಲಿ ಏನೇನು ಹೈಲೈಟ್ಸ್ ಬರ್ತಾವೆ ಅಂಥೇಳಿ ನೋಡ್ಕೊತ ಹೋಗೋಣ. ಓಕೆ, ಅದಕ್ಕಿಂತ ಬಿಫೋರ್ ನಮ್ಮ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಲೆಟ್ ಅಸ್ ಸ್ಟಾರ್ಟ್ ದ ಲೆಸನ್. ಓಕೆ, ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಈ ಒಂದು ಲೆಸನ್ನಲ್ಲಿ ಏನೇನೆಲ್ಲ ಇಂಪಾರ್ಟೆಂಟ್ ಹೈಲೈಟ್ಸ್ ಇದ್ದಾವೆ, ಓಕೆ, ಏನೇನೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್, ಓಕೆ, ಟೆಟ್ GPT ಎರಡನ್ನೂ ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು ಏನೆಲ್ಲ ನಾವು ಓದ್ಕೊಂಡು ಹೋಗ್ಬೇಕು ಬ್ರೀಫಾಗಿ ಅಂತ. ಇಲ್ಲಿ ಕೃಷಿ ಪದ್ಧತಿಗಳು, ಓಕೆ, ಒಂದು ಸ್ಥಳದಲ್ಲಿ ಒಂದೇ ರೀತಿಯ ಸಸ್ಯಗಳನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಕೃಷಿ ಮಾಡುವುದಕ್ಕೆ ನಾವೇನಂತ ಹೇಳ್ತೀವಿ, ಬೆಳೆ ಅಂಥೇಳಿ ಕರಿತೀವಿ. ಸರಿನಾ? ಇಲ್ಲಿ ಈ ಒಂದು ವೈವಿಧ್ಯತೆಯ ಹೊರತಾಗಿ ಎರಡು ವ್ಯಾಪಕವಾದ ಬೆಳೆ ವಿಧಾನವನ್ನು ಗುರ್ತು ಮಾಡಲಾಗೈತಿ. ಅವುಗಳು ಯಾವುವು ಅಂತ ಹೇಳಿದ್ರೆ, ಅವುಗಳು ಯಾವುವು ಅಂತ ಹೇಳೋದಾದ್ರೆ ಖಾರಿಫ್ ಬೆಳೆಗಳು ಮತ್ತು ರಬಿ ಬೆಳೆಗಳು. ಇಲ್ಲೇನು ಕೇಳ್ತಾನಪ್ಪ ಕ್ವಶನ್ ಅಂತಂದ್ರೆ, ಖಾರಿಫ್ ಬೆಳೆಗಳು ಯಾವೊಂದು ಕಾಲದಲ್ಲಿ ಬೆಳೀತಾರೆ, ಆಮೇಲೆ ಖಾರಿಫ್ ಬೆಳೆಗಳು ಯಾವುವು ಅಂಥೇಳಿ ಕೇಳ್ತಾನೆ. ಓಕೆ, ಖಾರಿಫ್ ಬೆಳೆಗಳು ಮಳೆಗಾಲದಲ್ಲಿ ಬಿತ್ತನೆ ಮಾಡ್ತಾರೆ. ಯಾವುವು ಅಂತಂದ್ರೆ ಭತ್ತ, ಜೋಳ, ಸೋಯಾಬೀನ್, ನೆಲಗಡಲೆ, ಹತ್ತಿ. ಓಕೆ, ಮಳೆಗಾಲ ಅಂದರೆ ಸಾಮಾನ್ಯವಾಗಿ ಜೂನ್ನಿಂದ ಸೆಪ್ಟೆಂಬರ್ವರೆಗೆ. ಸರಿನಾ? ಇಲ್ಲಿ ಭತ್ತ, ಜೋಳ, ಸೋಯಾಬೀನ್, ನೆಲಗಡಲೆ, ಹತ್ತಿ ಇವು ಏನು ಖಾರಿಫ್ ಬೆಳೆಗಳು. ಸರಿ, ಸೆಕೆಂಡ್ ಒನ್ ರಬಿ ಬೆಳೆಗಳು. ರಬಿ ಬೆಳೆಗಳನ್ನು ಚಳಿಗಾಲದಲ್ಲಿ ಬೆಳೀತಾರ. ಓಕೆ, ಅಕ್ಟೋಬರ್ನಿಂದ ಮಾರ್ಚ್ವರೆಗೆ ಇದರೊಂದು ಕಾಲಾವಧಿ ಏನು, ಅಕ್ಟೋಬರ್ನಿಂದ ಮಾರ್ಚ್ವರೆಗೆ. ನೆಕ್ಸ್ಟ್ ರಬಿ ಬೆಳೆಗಳು ಯಾವುವು ಅಂತಂದ್ರೆ ಗೋಧಿ, ಕಡಲೆ, ಬಟಾಣಿ, ಸಾಸಿವೆ, ಅಗಸೆ. ಗೋಧಿ, ಕಡಲೆ, ಬಟಾಣಿ, ಸಾಸಿವೆ ಮತ್ತು ಅಗಸೆ ಇವು ಏನಂತಂದ್ರೆ ರಬಿ ಬೆಳೆಗಳು. ನಾನು ಏನೆಲ್ಲ ಇದನ್ನೆಲ್ಲ ಹೈಲೈಟ್ಸ್ ಮಾಡಿದ್ದೀನಿ ಇವೆಲ್ಲ ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಿಂದ. ಓಕೆ, ನಾವು ಉದ್ದಕ್ಕೆ ಲೆಸನ್ ಓದ್ಕೊತ ಕುಂತ್ರೆ ಆಗಲ್ಲ. ಇಂಪಾರ್ಟೆಂಟ್ ಏನೈತಿ ಈ ಲೆಸನ್ನಾಗ ನಾವು ಏನಕ್ಕೆ ಗಮನ ಕೊಡಬೇಕು, ಏನನ್ನ ಜಾಸ್ತಿ ಏನು ಮಾಡಬೇಕು, ಓದ್ಕೋಬೇಕು ಅಂತ. ಓಕೆ, ಏನೆಲ್ಲ ಹೈಲೈಟ್ಸ್ ಇದ್ದಾವೆ ಸರಿನಾ, ನಾನು ಓದಿ ಇದನ್ನು ಹೈಲೈಟ್ಸ್ ಮಾಡಿರ್ತಕ್ಕಂಥದ್ದು, ಮಾರ್ಕರಿಂದ ಮಾರ್ಕ್ ಮಾಡಿರುವಂಥದ್ದು. ಸರಿನಾ? ನೆಕ್ಸ್ಟ್ ಬೆಳೆಗಳ ಕೃಷಿಯು ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ರೈತರು ಕೈಗೊಳ್ಳುವ ಅನೇಕ ಚಟುವಟಿಕೆಗಳನ್ನು ಒಳಗೊಂಡಿದೆ. ಓಕೆ, ಬೆಳೆ ಬೆಳಿಬೇಕು ಅಂದ್ರೆ ರೈತರು ಒಂದಿಷ್ಟು ನಿರ್ದಿಷ್ಟವಾದ ಒಂದು ಚಟುವಟಿಕೆಗಳನ್ನು ಅಥವಾ ಕಾರ್ಯಗಳನ್ನು ಮಾಡಬೇಕಾಗ್ತದೆ. ಆ ಒಂದು ಕಾರ್ಯಗಳನ್ನು ಅಥವಾ ಚಟುವಟಿಕೆಗಳನ್ನು ನಾವೇನಂತ ಹೇಳ್ತೀವಿ, ಕೃಷಿ ಪದ್ಧತಿಗಳು ಅಂಥೇಳಿ ಕರಿತೀವಿ. ಸರಿನಾ? ಯಾವುವು ಕೃಷಿ ಪದ್ಧತಿಗಳು? ಓಕೆ, ಮಣ್ಣನ್ನು ಹದಗೊಳಿಸುವಿಕೆ. ಫಸ್ಟ್ ಮಣ್ಣನ್ನು ಹದಗೊಳಿಸುವಿಕೆ. ಬೆಳೆಯನ್ನು ಬೆಳೆಯಬೇಕು ಅಂದರೆ ಫಸ್ಟ್ ಮಣ್ಣನ್ನು ಹದಗೊಳಿಸಬೇಕು. ಸೆಕೆಂಡ್ ಏನು ಮಾಡಬೇಕು, ಬಿತ್ತನೆ. ಥರ್ಡ್ ಒನ್ ಸಾವಯವ ಗೊಬ್ಬರಗಳು ಮತ್ತು ರಸಗೊಬ್ಬರಗಳನ್ನು ಸೇರಿಸುವುದು. ಓಕೆ, ಬಿತ್ತಿರ್ತಕ್ಕಂಥ ಒಂದು ಬೆಳೆಗೆ ಏನು ಮಾಡಬೇಕು, ಗೊಬ್ಬರವನ್ನು ಸೇರಿಸಬೇಕು. ಥರ್ಡ್ ಒನ್. ಫೋರ್ತ್ ನೀರಾವರಿ. ನೆಕ್ಸ್ಟ್ ಫಿಫ್ತ್ ಒನ್ ಕಳೆಗಳಿಂದ ರಕ್ಷಣೆ. ಕೊಯ್ಲು ಅಂದರೆ ಬೆಳೆದಿರ್ತಕ್ಕಂಥ ಒಂದು ಬೆಳೆಯನ್ನು ಕಟಾವು ಮಾಡ್ತಾರೆ, ಕೊಯ್ತಾರೆ. ಓಕೆ, ನೆಕ್ಸ್ಟ್ ಸೆವೆಂತ್ ಒನ್ ಸಂಗ್ರಹಣೆ. ಈ ಒಂದು 7 ಪಾಯಿಂಟ್ಸ್ ಓಕೆ ಕೃಷಿ ಪದ್ಧತಿಗಳು ಕೇಳಬಹುದು. ಫಸ್ಟ್ ಒನ್ ಕೇಳ್ಬೋದು, ಇಲ್ಲ ಥರ್ಡ್ ಒನ್ ಯಾವುದು, ಫಿಫ್ತ್ ಒನ್ ಯಾವುದು, ಸೆವೆಂತ್ ಒನ್ ಯಾವುದು, ಈ ಥರ ಕೇಳ್ಬೋದು ಅವ್ರು ಉಲ್ಟಾ ಪಲ್ಟಾ ಮಾಡಿಬಿಟ್ಟು. ಕೃಷಿ ಪದ್ಧತಿಗಳು ಟೋಟಲ್ ಆಗಿ 7 ಇದ್ದಾವೆ. ಓಕೆ, ಫಸ್ಟ್ ಒನ್ ಮಣ್ಣನ್ನು ಹದಗೊಳಿಸುವುದು, ಸೆಕೆಂಡ್ ಒನ್ ಬಿತ್ತನೆ, ಥರ್ಡ್ ಒನ್ ಸಾವಯವ ಗೊಬ್ಬರಗಳು ಮತ್ತು ರಸಗೊಬ್ಬರಗಳನ್ನು ಸೇರಿಸುವುದು, ಫೋರ್ತ್ ಒನ್ ನೀರಾವರಿ, ಫಿಫ್ತ್ ಒನ್ ಕಳೆಗಳಿಂದ ರಕ್ಷಣೆ, ನೆಕ್ಸ್ಟ್ ಕೊಯ್ಲು, ಲಾಸ್ಟಲ್ಲಿ ಸಂಗ್ರಹಣೆ. ಕೊಯ್ದಿರ್ತಕ್ಕಂಥ ಒಂದು ಬೆಳೆಯನ್ನು ಸಂಗ್ರಹಣೆ ಮಾಡ್ತಾರೆ ಗೋದಾಮುಗಳಲ್ಲಿ. ಸರಿನಾ? ಇದಿಷ್ಟು 7 ಕೃಷಿ ಪದ್ಧತಿಗಳು ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಮಣ್ಣನ್ನು ಹದಗೊಳಿಸುವುದು. ಇದರಲ್ಲಿ ಫಸ್ಟ್ ಒನ್ ನೋಡಿದ್ವಿ ನಾವು ಕೃಷಿ ಪದ್ಧತಿಗಳಲ್ಲಿ. ಫಸ್ಟ್ ಒನ್ ಮಣ್ಣನ್ನು ಹದಗೊಳಿಸೋದು. ಹದಗೊಳಿಸೋದಂದ್ರೆ ಏನು ಮಾಡ್ತಾರೆ, ಮಣ್ಣನ್ನು ತಿರುವಿ ಹಾಕ್ತಾರೆ ಮತ್ತು ಸಡಿಲಗೊಳಿಸ್ತಾರೆ. ಯಾಕಂದ್ರೆ ಮಣ್ಣಿನ ಆಳಕ್ಕೆ ಒಂದು ಬೇರು
ಇಳಿಬೇಕು. ಮಣ್ಣನ್ನು ಹದಗೊಳಿಸೋದಂದ್ರೆ ಏನು, ಮಣ್ಣನ್ನು ತಿರುವಿ ಹಾಕಬೇಕು ಮತ್ತು ಸಡಿಲಗೊಳಿಸ್ಬೇಕು. ಯಾಕಂದ್ರೆ ಬೇರುಗಳು ಮಣ್ಣಿನ ಆಳಕ್ಕೆ ಇಳಿಯೋಕೆ ಮಣ್ಣನ್ನು ಹದಗೊಳಿಸುವುದು ಇಂಪಾರ್ಟೆಂಟ್ ಆಗ್ತದೆ. ಮಣ್ಣನ್ನು ಹದಗೊಳಿಸೋದ್ರಿಂದ, ಸಡಿಲಗೊಳಿಸೋದ್ರಿಂದ ಕೆಲವೊಂದಿಷ್ಟು ಎರೆಹುಳು ಮತ್ತು ಸೂಕ್ಷ್ಮ ಜೀವಿಗಳ ಬೆಳವಣಿಗೆ ಸಹ ಮಣ್ಣಲ್ಲಿ ಆಗ್ತದೆ. ಇದರಿಂದ ಸಸ್ಯಕ್ಕೆ ಬೇಕಾದಂತಹ ಪೋಷಕಾಂಶಗಳು ಸಿಗ್ತವು. ಓಕೆ, ಈ ಮಣ್ಣನ್ನು ತಿರುವಿ ಹಾಕಿ ಸಡಿಲಗೊಳಿಸುವ ಪ್ರಕ್ರಿಯೆಯನ್ನು ಏನಂತ ಕರಿತೀವಿ, ಉಳುಮೆ ಮಾಡುವುದು ಅಂಥೇಳಿ ಕರಿತೀವಿ. ಓಕೆ, ಉಳುಮೆ ಮಾಡುವುದಂದ್ರೇನು, ಮಣ್ಣನ್ನು ತಿರುವಿ ಹಾಕಿ ಸಡಿಲಗೊಳಿಸುವ ಒಂದು ಕ್ರಿಯೆಯನ್ನು ಏನಂತ ಕರಿತೀವಿ, ಉಳುಮೆ ಮಾಡುವುದು ಅಂಥೇಳಿ ಕರಿತೀವಿ. ಓಕೆ, ಕ್ಲಿಯರಾ? ಕೃಷಿ ಉಪಕರಣಗಳು. ಓಕೆ, ಕೃಷಿ ಮಾಡಬೇಕಂದ್ರೆ ಉಪಕರಣಗಳು ಏನೇನೆಲ್ಲ ಬಳಸ್ತಾರೆ. ಓಕೆ, ಮಣ್ಣನ್ನು ಒಂದು ಹದಗೊಳಿಸ್ಲಿಕ್ಕೆ, ಓಕೆ, ಸಡಿಲಗೊಳಿಸ್ಲಿಕ್ಕೆ ಅಥವಾ ಮಣ್ಣನ್ನು ಸಣ್ಣ ಸಣ್ಣ ಕಣಗಳ ಗಾತ್ರಕ್ಕೆ ಪುಡಿ ಮಾಡಲಿಕ್ಕೆ ನಮ್ಗೆ ಏನೇನೆಲ್ಲ ಬೇಕಾಗ್ತವೆ ಸಲಕರಣೆಗಳು. ಓಕೆ, ಬಿತ್ತನೆ ಮಾಡಲಿಕ್ಕೆ ಏನೇನೆಲ್ಲ ಬೇಕಾಗ್ತವೆ, ಸರಿನಾ? ಈ ಥರ ನೋಡೋದಾದ್ರೆ ನೇಗಿಲು, ಎಡೆಕುಂಟೆ ಮತ್ತು ಕಲ್ಟಿವೇಟರ್. ಸರಿನಾ? ನೇಗಿಲು, ಎಡೆಕುಂಟೆ, ಕಲ್ಟಿವೇಟರ್ಗಳನ್ನು ಕೃಷಿ ಉಪಕರಣಗಳಂತ ಹೇಳಿ ಕರಿತೀವಿ. ನೇಗಿಲನ್ನು ಯಾಕೆ ಬಳಸ್ತಾರಂದ್ರೆ ಮಣ್ಣನ್ನು ಉಳುಮೆ ಮಾಡಲು ಬಳಸ್ತಾರೆ. ಉಳುಮೆ ಮೀನ್ಸ್ ಸಡಿಲಗೊಳಿಸುವುದು, ಮಣ್ಣನ್ನು ಹದಗೊಳಿಸುವುದು. ನೆಕ್ಸ್ಟ್ ಬೆಳೆಗೆ ಗೊಬ್ಬರಗಳನ್ನು ಹಾಕಲು, ರಸಗೊಬ್ಬರಗಳನ್ನು ಸೇರಿಸಲು. ನೆಕ್ಸ್ಟ್ ಕಳೆಗಳನ್ನು ಅಥವಾ ಕಸಗಳನ್ನು ತೆಗೀಲಿಕ್ಕೆ ಕೃಷಿ ಉಪಕರಣಗಳನ್ನು ಏನು ಮಾಡ್ತೀವಿ, ಬಳಸ್ತೀವಿ. ಸರಿನಾ? ನೇಗಿಲನ್ನು ಬಳಸ್ತೀವಿ ಮಣ್ಣನ್ನು ಉಳುಮೆ ಮಾಡಲು, ಬೆಳೆಗೆ ಗೊಬ್ಬರಗಳನ್ನು ಹಾಕಲು, ಕಳೆಗಳನ್ನು ತೆಗೆಯಲು ನೇಗಿಲನ್ನು ಉಪಯೋಗ ಮಾಡ್ತೀವಿ. ಕೇಳಬಹುದು ಕ್ವಶನ್. ಓಕೆ, ಬೆಳೆಗೆ ಗೊಬ್ಬರಗಳನ್ನು ಹಾಕಲು ಯಾವ ಒಂದು ಉಪಕರಣವನ್ನು ಬಳಸುತ್ತಾರೆ, ಅಥವಾ ಕಳೆಗಳನ್ನು ತೆಗೆಯಲು ಯಾವ ಉಪಕರಣವನ್ನು ಬಳಸುತ್ತಾರೆ. ಓಕೆ, ಈ ಥರ ಕೊಟ್ಬಿಟ್ಟು ಆಪ್ಷನ್ ಏನೇನೋ ಕೊಡ್ಬೋದು ಕೆಳಗಡೆ. ಅವಾಗ ನಿಮ್ಗೆ ಆನ್ಸರ್ ಏನಾಗಿರಬೇಕು, ನೇಗಿಲು ಆಗಿರಬೇಕು. ಓಕೆ, ಫೈನ್. ನೆಕ್ಸ್ಟ್ ನೇಗಿಲು ಹೆಂಗಿರುತ್ತೆ ಅಂತಂದರೆ ಇಲ್ಲೊಂದು ಡಯಾಗ್ರಾಮ್ ಇದೆ ನೋಡಿರಿ. ಕಾಣಿಸ್ತಿದೆ ಅಲ್ಲ? ನೇಗಿಲು, ನೊಗ, ಈಚು, ನೇಗಿಲಿನ ಕುಳ. ಓಕೆ, ನೇಗಿಲನ್ನು ಬಳಸಬೇಕಿತ್ತಂದರೆ ಒಬ್ಬ ಮನುಷ್ಯ ಮತ್ತು 2 ಎತ್ತುಗಳು ಅಥವಾ ಒಂದು ಜೊತೆ ಎತ್ತುಗಳು ಬೇಕು. ನೆಕ್ಸ್ಟ್ ಇಲ್ಲಿ ಎಡೆಕುಂಟೆ ಇದೊಂದು ಸರಳವಾದ ಉಪಕರಣ. ಇದು ಕಳೆಗಳನ್ನು ತೆಗೆಯಲು ಮತ್ತು ಮಣ್ಣನ್ನು ಸಡಿಲಗೊಳಿಸೋಕೆ ಬಳಸ್ತಾರೆ. ನೇಗಿಲನ್ನು ಮತ್ತು ಈ ಎಡೆಕುಂಟೆಯನ್ನು ಏನು ಮಾಡ್ತಾರೆ, ಕಳೆಗಳನ್ನು ತೆಗೆಯಲು ಮತ್ತು ಮಣ್ಣನ್ನು ಸಡಿಲಗೊಳಿಸಲಿಕ್ಕೆ ಬಳಸ್ತಾರೆ. ಅದು ಯಾವ ಥರ ಇರ್ತದೆ ನೋಡ್ರಿ. ಎಡೆಕುಂಟೆ ಯಾವ ಥರ ಇರುತ್ತಂದ್ರೆ ಈ ಥರ ಇರುತ್ತೆ. ನೆಕ್ಸ್ಟ್ ಕಲ್ಟಿವೇಟರ್ ಇತ್ತೀಚಿನ ದಿನಗಳಲ್ಲಿ ಟ್ರ್ಯಾಕ್ಟರ್ನಿಂದ ಎಳೆಯುವ ಕಲ್ಟಿವೇಟರ್ನಿಂದ ಉಳುಮೆಯನ್ನು ಮಾಡಲಾಗುತ್ತದೆ. ಕಲ್ಟಿವೇಟರ್ನ ಬಳಕೆಯಿಂದ ದೈಹಿಕ ಶ್ರಮ ಮತ್ತು ಸಮಯದ ಉಳಿತಾಯ ಆಗುತ್ತದೆ. ಈಗೊಂದು ಆಧುನಿಕ ಯುಗದಲ್ಲಿ ಈ ನೇಗಿಲನ್ನು, ಎಡೆಕುಂಟೆಯನ್ನು ಬಳಸೋದು ಕಡಿಮೆ ಆಗ್ತಿದೆ. ಓಕೆ, ಈ ಟ್ರ್ಯಾಕ್ಟರ್ನಿಂದನೇ ನಾವೇನು ಮಾಡ್ಬೋದು, ಮಣ್ಣನ್ನು ಉಳುಮೆ ಮಾಡ್ಬೋದು ಮತ್ತು ಕಳೆಗಳನ್ನು ತೆಗಿಬಹುದು. ಸರಿನಾ? ಈ ಕಲ್ಟಿವೇಟರ್ನಿಂದ ಏನು ದೈಹಿಕ ಶ್ರಮ ಮತ್ತು ಸಮಯ ಉಳಿತಾಯ ಆಗುತ್ತೆ. ನೇಗಿಲನ್ನು ಬಳಸೋದ್ರಿಂದ 2 ಎತ್ತುಗಳು ಮತ್ತು ಒಬ್ಬ ಮನುಷ್ಯ ಬೇಕು. ಬಟ್ ಇಲ್ಲಿ ಎತ್ತುಗಳು ಬೇಕಾಗಿಲ್ಲ, ಒಬ್ಬ ಮನುಷ್ಯ ಇದ್ದರೆ ಸಾಕು. ಟ್ರ್ಯಾಕ್ಟರ್ನಿಂದ ಇದನ್ನೇನು ಮಾಡ್ಬೋದು, ನಾವು ಟ್ರ್ಯಾಕ್ಟರ್ ಮೂಲಕ ಈ ಕಲ್ಟಿವೇಟರ್ನಿಂದ ಉಳುಮೆಯನ್ನು ಮಾಡ್ಬೋದು. ಆಯ್ತಲ್ಲ? ಇಲ್ಲಿದೆ ನೋಡಿ ಟ್ರ್ಯಾಕ್ಟರ್ ಹಿಂದೆ ಆ ಕಲ್ಟಿವೇಟರ್ನ, ಇಲ್ಲಿದೆ ಅಲ್ಲ, ದಿಸ್ ಇಸ್ ಕಲ್ಟಿವೇಟರ್. ಇದು ಕಲ್ಟಿವೇಟರ್. ಟ್ರ್ಯಾಕ್ಟರ್ನ ಹಿಂದೆ ಅದನ್ನ ಅಟ್ಯಾಚ್ ಮಾಡಿಕೊಂಡು ಹೋಗ್ತಾ ಇದ್ದರೆ ಅಲ್ಲಿ ಮಣ್ಣನ್ನು ಸಡಿಲ ಆಗ್ತದೆ. ನೆಕ್ಸ್ಟ್ ಸಣ್ಣ ಪುಟ್ಟ ಕಸಗಳು, ಓಕೆ, ಬೇಡವಾದ ಸಸ್ಯಗಳು ಇದ್ವು ಅಂದ್ರೆ ಅವೆಲ್ಲ ಏನಾಗ್ಬಿಡ್ತಾವೆ, ಬೇರು ಸಹಿತ ಕಿತ್ತು ಹಾಕುತ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು ಬಿತ್ತನೆ. ಆಯ್ತು, ಮಣ್ಣನ್ನು ಸಡಿಲಗೊಳಿಸಿದ್ವಿ, ಕಸವನ್ನು ತೆಗೆದ್ವಿ. ನೆಕ್ಸ್ಟ್ ಏನು ಮಾಡಬೇಕು, ಬಿತ್ತನೆ. ಇಲ್ಲಿ ಇಂಪಾರ್ಟೆಂಟ್ ಅಂದರೆ ಏನು, ಒಳ್ಳೆಯ ತಳಿಯ ಆರೋಗ್ಯಕರ, ಸ್ವಚ್ಛ ಮತ್ತು ಉತ್ತಮ ಗುಣಮಟ್ಟದ ಬೀಜಗಳನ್ನು ಆಯ್ದುಕೊಳ್ಳಲಾಗುತ್ತದೆ. ಇಲ್ಲಿ ರೈತರು ಏನು ಮಾಡ್ತಾರೆ, ಒಂದು ಒಳ್ಳೆಯ ತಳಿಯ ಆರೋಗ್ಯಕರ, ಸ್ವಚ್ಛ ಮತ್ತು ಉತ್ತಮ ಗುಣಮಟ್ಟ, ಒಂದು ಒಳ್ಳೆಯ ಗುಣಮಟ್ಟದ ಬೀಜಗಳನ್ನು ಆಯ್ದುಕೊಳ್ತಾರೆ ರೈತರು. ಯಾಕಂದ್ರೆ
ಅಧಿಕ ಇಳುವರಿ ಬರಬೇಕು, ಜಾಸ್ತಿ ಒಂದು ಬೆಳೆ ಬೆಳಿಬೇಕು, ಮತ್ತು ಅವ್ರಿಗೇನೋ ಇನ್ಕಮ್ ಜಾಸ್ತಿ ಬರಬೇಕು. ಅದರಿಂದ ಅವ್ರು ಏನು ಮಾಡ್ತಾರೆ, ಒಂದು ಒಳ್ಳೆಯ ಬೀಜಗಳನ್ನು ಚಾಯ್ಸ್ ಮಾಡ್ತಾರಂತ. ಇಲ್ಲಿ ಸಾಂಪ್ರದಾಯಿಕ ಸಲಕರಣೆ ಅಂದರೆ ಬಿತ್ತನೆ ಮಾಡಬೇಕಂದ್ರೆ ನಮ್ಗೆ ಸಲಕರಣೆಗಳು ಬೇಕು, ಹೌದಾ. ಅಲ್ಲಿ ಹೆಂಗೆ ಕಲ್ಟಿವೇಟರ್, ಎಡೆಕುಂಟೆ, ನೇಗಿಲನ್ನು ಬಳಸಿ ಮಣ್ಣನ್ನು ಸಡಿಲಗೊಳಿಸಿದ್ರು, ಅದೇ ಥರ ಬಿತ್ತನೆ ಮಾಡಬೇಕಂದ್ರೆ ನಮ್ಗೆ ಇಲ್ಲೇನು ಬೇಕು, ಕೆಲವು ಸಲಕರಣೆಗಳ ಅವಶ್ಯಕತೆ ಇದೆ. ಸಾಂಪ್ರದಾಯಿಕ ಸಲಕರಣೆ ಅಂದ್ರೆ ಸಾಂಪ್ರದಾಯಿಕವಾಗಿ ಆಗಿನ ಕಾಲದ ಹಿಂದಿನ ಕಾಲದಿಂದನೂ ಬಳಸ್ತಕ್ಕಂಥ ಒಂದು ಸಲಕರಣೆ ಯಾವುದು? ಓಕೆ, ಬಿತ್ತನೆಗೆ ಬಳಸುವ ಸಾಂಪ್ರದಾಯಿಕ ಸಲಕರಣೆಯು ಒಂದು ಆಲಿಕೆಯ ಆಕಾರದಲ್ಲಿರುತ್ತದೆ. ಇದನ್ನು ಕೇಳಿದ್ದಾರೆ ಒಂದ್ಸತಿ ಟೆಟ್ಟಲ್ಲಿ. ಯಾವ ಆಕಾರದಾಗಿರುತ್ತಾ? ಆಲಿಕೆಯ ಆಕಾರದಲ್ಲಿರುತ್ತಾ. ಇದನ್ನು ಕೂರಿಗೆ ಅಂಥೇಳಿ ಕರೀತಾರ, ಸರಿನಾ? ಕೂರಿಗೆ ಅಂಥೇಳಿ ಕರೀತಾರ. ಕೂರಿಗೆ ಯಾವ ಆಕಾರದಲ್ಲಿರುತ್ತದೆ? ಆಲಿಕೆಯ ಆಕಾರದಲ್ಲಿರುತ್ತದೆ. ಓಕೆ, ಆ ಆಲಿಕೆಯಂತಹ ಭಾಗದಲ್ಲಿ ಏನು ಮಾಡ್ತಾರೆ, ಬೀಜಗಳನ್ನು ಹಾಕ್ತಾರೆ. ಒಂದು ಆಲಿಕೆ ಕೆಳಗೆ ಏನಿರುತ್ತೆ, ಒಂದು 3 ಕೊಳವೆಗಳಿರ್ತಾವೆ. ಅಲ್ಲಿಂದ ಕೆಳಗಡೆ ಒಂದು 3 ಕೊಳವೆಗಳು ಹೋಗಿರ್ತವೆ. ಆ ಕೊಳವೆಗಳ ಮೂಲಕ ಮಣ್ಣಿನೊಳಗೆ ಬೀಜಗಳು ಚುಚ್ಚಿ ಬೀಜಗಳೇನಾಗ್ತಾವೆ, ಬಿತ್ತುತ್ತಾವೆ ಅಂತ, ಸರಿನಾ? ಈಗಿನ ಕಾಲದಲ್ಲಿ ಅದೆಲ್ಲ ಇಲ್ಲ. ಎಲ್ಲೋ ರೇರ್, ತುಂಬ ಬಡವರಾಗಿದ್ದರೆ ಈ ಒಂದು ಕೂರಿಗೆಯನ್ನು ಬಳಸಿ ಬಿತ್ತನೆಯನ್ನು ಮಾಡ್ತಾರೆ. ಬಟ್ ಇವಾಗೆಲ್ಲ ಏನು ಮಾಡ್ತಾರೆ, ಯಾಂತ್ರಿಕ ಕೂರಿಗೆಯನ್ನು ಬಳಸ್ತಾರೆ. ಈ ಆಧುನಿಕ ಒಂದು ಯುಗದಲ್ಲಿ ಯಾಂತ್ರಿಕ ಕೂರಿಗೆಯನ್ನು ಬಳಸ್ತಾರೆ. ಇದು ಸಾಂಪ್ರದಾಯಿಕ ವಿಧಾನ, ಅಂದರೆ ಕೂರಿಗೆಯನ್ನು ಬಳಸಿ ಬೀಜವನ್ನು ಬಿತ್ತಕ್ಕಂಥದ್ದು. ಇಲ್ಲಿದೆ ನೋಡಿ, ಇದು ಕೂರಿಗೆಯನ್ನು ಬಳಸಿ ಸಾಂಪ್ರದಾಯಿಕ ವಿಧಾನ ಇದು. ಓಕೆ, ಬಿತ್ತನೆ ಸಾಂಪ್ರದಾಯಿಕ ವಿಧಾನ. ಇದು ಒಂದು ಯಾಂತ್ರಿಕ ಕೂರಿಗೆ, ಇವಾಗ ಬಳಸ್ತಾರಲ್ಲ ಇದು. ಓಕೆ, ನೆಕ್ಸ್ಟ್ ಸಾಂಪ್ರದಾಯಿಕ ಸಲಕರಣೆ ಆಯಿತು, ಯಾಂತ್ರಿಕ ಕೂರಿಗೆಯನ್ನು ಬಳಸಿ ಒಂದು ಬಿತ್ತನೆಯನ್ನು ಮಾಡ್ತಕ್ಕಂಥದ್ದು ಆಯಿತು, ಸರಿನಾ? ಯಾಂತ್ರಿಕ ಕೂರಿಗೆಯಿಂದ ಮನುಷ್ಯರ ಒಂದು ಶ್ರಮ ಮತ್ತು ಸಮಯ ಉಳಿತಾಯ ಆಗುತ್ತೆ, ಸರಿನಾ? ನೆಕ್ಸ್ಟ್ ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳನ್ನು ಸೇರಿಸುವುದು. ಆರೋಗ್ಯಕರ ಬೆಳವಣಿಗೆಗೆ ಪೋಷಕಾಂಶಗಳ ರೂಪದಲ್ಲಿ ಮಣ್ಣಿಗೆ ಸೇರಿಸುವ ಪದಾರ್ಥಗಳನ್ನು ಸಾವಯವ ಗೊಬ್ಬರಗಳು ಮತ್ತು ರಸಗೊಬ್ಬರಗಳು ಅಂಥೇಳಿ ಕರಿತೀವಿ. ಒಂದು ಬೆಳೆಗೆ ಅಥವಾ ಸಸ್ಯಗಳಿಗೆ ಬೇಕಾದಂತಹ ಪೋಷಕಾಂಶಗಳನ್ನು ನಾವೇನು ಮಾಡಬೇಕು, ಮಣ್ಣಿಗೆ ಸೇರಿಸ್ತೀವಲ್ಲ ಕೆಲವೊಂದು ಪದಾರ್ಥಗಳನ್ನು, ಆ ಪದಾರ್ಥಗಳನ್ನು ಗೊಬ್ಬರಗಳು ಅಂಥೇಳಿ ಕರಿತೀವಿ. ಯಾಕಂದ್ರೆ ಬೆಳೆ ಬೆಳಿಬೇಕು ಅಂದರೆ ಕೆಲವೊಂದು ಪೋಷಕಾಂಶಗಳ ಅಗತ್ಯತೆ ಇದೆ. ಹಾಗಾಗಿ ನಾವೇನು ಮಾಡಬೇಕು, ರಸಗೊಬ್ಬರಗಳನ್ನು ಸೇರಿಸುವುದು ಅತ್ಯವಶ್ಯಕ ಆಗಿರುತ್ತೆ. ಒಳ್ಳೆಯ ಒಂದು ಬೆಳೆ ಬರಬೇಕಾಗಿತ್ತು ಅಂದರೆ ನಾವು ಕೆಲವೊಂದಿಷ್ಟು ರಸಗೊಬ್ಬರಗಳನ್ನು ಬೆಳೆಗೆ ಸೇರಿಸಬೇಕಾಗುತ್ತೆ. ಮಣ್ಣು ಖನಿಜಯುಕ್ತ ಪೋಷಕಾಂಶಗಳನ್ನು ಬೆಳೆಗೆ ಒದಗಿಸುತ್ತದೆ. ನಾವು ಮಣ್ಣಿಗೆ ರಸಗೊಬ್ಬರಗಳನ್ನು ಸೇರಿಸೋದ್ರಿಂದ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳು ಬೆಳೆಗೆ ಒದಗುತ್ತವೆ ಅಥವಾ ಒದಗಿಸುತ್ತವೆ ಅಂತ. ಇಲ್ಲಿ ನಿರಂತರವಾಗಿ ಬೆಳೆಗಳನ್ನು ಬೆಳೆಯುವುದರಿಂದ ಮಣ್ಣಿನಲ್ಲಿ ಕೆಲವು ಪೋಷಕಾಂಶಗಳ ಕೊರತೆ ನಿರಂತರವಾಗಿ ಬೆಳೆಗಳನ್ನು ಬೆಳೆಯುವುದರಿಂದ ಮಣ್ಣಿನಲ್ಲಿ ಕೆಲವು ಪೋಷಕಾಂಶಗಳ ಕೊರತೆ ಉಂಟಾಗುತ್ತದೆ. ಆದ್ದರಿಂದ ಮಣ್ಣಿಗೆ ಪುನಃ ಪೋಷಕಾಂಶಗಳನ್ನು ಸೇರಿಸಲು ರೈತರು ಅವಶ್ಯಕವಾಗಿ ಜಮೀನಿಗೆ ಗೊಬ್ಬರಗಳನ್ನು ಹಾಕಬೇಕು. ಈ ಗೊಬ್ಬರವನ್ನು ಮಣ್ಣಿಗೆ ಸೇರಿಸುವ ಒಂದು ಪ್ರಕ್ರಿಯೆಯನ್ನು ಗೊಬ್ಬರ ನೀಡುವಿಕೆ ಅಂಥೇಳಿ ಕರಿತೀವಿ. ಯಾಕಂದ್ರೆ ಒಂದರಿಂದ ಒಂದು ಬೆಳೆಯನ್ನು ತೆಗಿತಾನೆ ಇರ್ತಾರೆ ರೈತರು. ಏನಾಗುತ್ತೆ ಅವಾಗ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳು ಖಾಲಿ ಆಗ್ತಾವೆ. ಆದ ಕಾರಣ ನಾವೇನು ಮಾಡಬೇಕು, ಮಣ್ಣಿಗೆ ಪುನಃ ಪೋಷಕಾಂಶಗಳನ್ನು ಸೇರಿಸಲೇಬೇಕು. ಯಾಕಂದರೆ ಬೆಳೆ ಚೆನ್ನಾಗಿ ಬರಬೇಕು ನಮ್ಗೆ. ಈ ಒಂದು ಕ್ರಿಯೆಯನ್ನು ನಾವೇನಂತ ಹೇಳ್ತೀವಿ, ಗೊಬ್ಬರ ನೀಡುವಿಕೆ ಅಂಥೇಳಿ ಕರಿತೀವಿ. ಈ ಗೊಬ್ಬರದಲ್ಲಿ ರಾಸಾಯನಿಕ ಗೊಬ್ಬರ ಮತ್ತು ಸಾವಯವ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರ, ಸರಿನಾ? 2 ರೀತಿಯಾಗಿ ಅದಾವ. ಅವೇನಂಥೇಳಿ ಮುಂದೆ ನೋಡೋಣ. ಇಲ್ಲೇನು ಸಸ್ಯ ಮತ್ತು ಪ್ರಾಣಿ ತ್ಯಾಜ್ಯಗಳ ವಿಘಟನೆಯಿಂದ ಗೊಬ್ಬರವನ್ನು ಪಡಿತಾರಲ್ಲ, ಅದ್ಯಾವುದು? ಸಾವಯವ ಗೊಬ್ಬರ ಅಂಥೇಳಿ ಕರಿತೀವಿ. ಪ್ರಾಣಿ ಮತ್ತು ಸಸ್ಯ ತ್ಯಾಜ್ಯಗಳಿಂದ ನಾವು ಗೊಬ್ಬರವನ್ನು ಪಡಿತೀವಿ, ಅದು ಸಾವಯವ ಗೊಬ್ಬರ, ಸರಿನಾ? ಇಲ್ಲಿ ಎರೆಹುಳುಗಳನ್ನು ಏನಾಗ್ತಾವೆ, ಒಂದು ಮುಖ್ಯವಾದ ಪಾತ್ರವನ್ನು ವಹಿಸ್ತವೆ ಸಾವಯವ ಗೊಬ್ಬರ ರೆಡಿ ಆಗಬೇಕಿತ್ತು ಅಂದರೆ. ಓಕೆ, ಇಲ್ಲಿ ರಸಗೊಬ್ಬರಗಳು ಅಂದರೆ ರಾಸಾಯನಿಕ ಪದಾರ್ಥಗಳಾಗಿರ್ತವೆ. ರಸಗೊಬ್ಬರಗಳು ಅದರಲ್ಲೇ ಇತ್ತು, ರಾಸಾಯನಿಕ ಪದಾರ್ಥಗಳು ಇದರಲ್ಲಿ ಇರ್ತವೆ. ಹೆಚ್ಚಿನ ಒಂದು
ಪೋಷಕಾಂಶವನ್ನು ಈ ರಸಗೊಬ್ಬರಗಳು ಹೊಂದಿರ್ತವೆ. ಇವುಗಳನ್ನ ಏನು ಮಾಡ್ತಾರೆ, ಕಾರ್ಖಾನೆಗಳಲ್ಲಿ ಉತ್ಪಾದನೆ ಮಾಡ್ತಾರೆ. ಸರಿನಾ? ಉದಾಹರಣೆ ಅಂದರೆ ಯೂರಿಯಾ, ಅಮೋನಿಯಂ ಸಲ್ಫೇಟ್, ಸೂಪರ್ ಫಾಸ್ಫೇಟ್, ಪೊಟ್ಯಾಷ್, NPK ಕೇಳ್ಬೋದು. ರಾಸಾಯನಿಕ ಗೊಬ್ಬರಗಳು ಯಾವುವು ಮತ್ತು ಸಾವಯವ ಗೊಬ್ಬರಗಳು ಯಾವುವು ಅಂಥೇಳಿ ಕೆಲವೊಂದಿಷ್ಟನ್ನು ಕೊಟ್ಟು ಇದರಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಗುರುತಿಸಿ ಅಂತಲೂ ಕೊಡ್ಬೋದು, ಇಂಪಾರ್ಟೆಂಟ್. ಸರಿನಾ? ರಸಗೊಬ್ಬರಗಳು ಯಾವಂದ್ರೆ ಯೂರಿಯಾ, ಅಮೋನಿಯಂ ಸಲ್ಫೇಟ್, ಸೂಪರ್ ಫಾಸ್ಫೇಟ್, ಪೊಟ್ಯಾಷ್, NPK. ಸರಿನಾ? NPK ಅಂದರೆ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ. ಸರಿನಾ? ಇವು ಹೆಚ್ಚಿನ ಒಂದು ಪೋಷಕಾಂಶಗಳನ್ನು ಹೊಂದಿರ್ತವೆ. ನೆಕ್ಸ್ಟ್ ಇಲ್ಲಿ ರೈಜೋಬಿಯಂ ಬ್ಯಾಕ್ಟೀರಿಯಾ, ಇದೊಂದು ಸ್ವಲ್ಪ ಇಂಪಾರ್ಟೆಂಟ್ ಇದೆ. ರೈಜೋಬಿಯಂ ಅಂತ ನೀವು ಕೇಳಿರ್ತೀರ, ಅದೊಂದು ಬ್ಯಾಕ್ಟೀರಿಯಾ. ಇದು ದ್ವಿದಳ ಸಸ್ಯಗಳ ಒಂದು ಬೇರುಗಳ ಗಂಟುಗಳಲ್ಲಿ ಇರುತ್ತೆ. ಓಕೆ, ಲೆಗುಮಿನಸ್ ಅಂದರೆ ದ್ವಿದಳ ಸಸ್ಯಗಳ ಬೇರುಗಳ ಗಂಟುಗಳಲ್ಲಿ ಇರುತ್ತಾ ರೈಜೋಬಿಯಂ. ಇದು ವಾತಾವರಣದ ನೈಟ್ರೋಜನನ್ನು ಸ್ಥಿರಗೊಳಿಸುತ್ತೆ. ಓಕೆ, ರೈಜೋಬಿಯಂ ಕಾರ್ಯ ಏನು ಅಂಥೇಳಿ ಕೇಳಬಹುದು, ಅಥವಾ ರೈಜೋಬಿಯಂ ಎಲ್ಲಿರುತ್ತೆ ಅಂತಲೂ ಕೇಳ್ಬೋದು. ಸರಿನಾ? ಇದು ಬೇರುಗಳ ಗಂಟುಗಳಲ್ಲಿ ಇರುತ್ತಾ. ಇದರ ಒಂದು ಕಾರ್ಯ ನೈಟ್ರೋಜನನ ಸ್ಥಿರೀಕರಣ ಅಥವಾ ನೈಟ್ರೋಜನನ್ನು ಸ್ಥಿರಗೊಳಿಸುತ್ತಾ ವಾತಾವರಣದಲ್ಲಿ. ಓಕೆ, ನೆಕ್ಸ್ಟ್ ಈ ರಸಗೊಬ್ಬರ, ಸಾವಯವ ಗೊಬ್ಬರ ಒಂದು ಸ್ವಲ್ಪ ನೋಡ್ಕೊರಿ. ಟೆಕ್ಸ್ಟ್ ಬುಕ್ ಇದ್ದರೆ ಈ ಎರಡು ಒಂದು ರಸಗೊಬ್ಬರ ಮತ್ತು ಸಾವಯವ ಗೊಬ್ಬರಗಳ ಒಂದು ಡಿಫ್ರೆನ್ಸ್ ಓಕೆ ಓದಿಬಿಡ್ತೀನಿ, ನೀವು ನೋಡ್ಕೊರಿ ಬುಕ್ ಇದ್ದರೆ. ರಸಗೊಬ್ಬರ ಮಾನವ ನಿರ್ಮಿತ ನಿರವಯವ ಲವಣ. ಸಾವಯವ ಗೊಬ್ಬರ ಒಂದು ನೈಸರ್ಗಿಕ ಪದಾರ್ಥವಾಗಿದ್ದು ಅದನ್ನು ಸಗಣಿ ಮತ್ತು ಸಸ್ಯಗಳ ಉಳಿಕೆಗಳ ವಿಘಟನೆಯಿಂದ ಪಡೆಯಲಾಗುತ್ತೆ. ನಾಗಲೇ ಹೇಳಿದ್ದೆಲ್ಲ, ಸಸ್ಯ ಮತ್ತು ಪ್ರಾಣಿ ತ್ಯಾಜ್ಯಗಳಿಂದ ಸಾವಯವ ಗೊಬ್ಬರವನ್ನು ಪಡೀತಾರೆ. ರಸಗೊಬ್ಬರಗಳನ್ನು ಕಾರ್ಖಾನೆಗಳಲ್ಲಿ ಉತ್ಪಾದಿಸುತ್ತಾರೆ. ಸಾವಯವ ಗೊಬ್ಬರಗಳನ್ನು ಬಯಲುಗಳಲ್ಲಿ ಉತ್ಪಾದಿಸಬಹುದು. ರಸಗೊಬ್ಬರಗಳು ಯಾವುದೇ ರೀತಿಯ ಹ್ಯೂಮಸ್ಸನ್ನು ಮಣ್ಣಿಗೆ ಒದಗಿಸುವುದಿಲ್ಲ. ಸಾವಯವ ಗೊಬ್ಬರವು ಸಾಕಷ್ಟು ಹ್ಯೂಮಸ್ಸನ್ನು ಮಣ್ಣಿಗೆ ಒದಗಿಸುತ್ತದೆ. ರಸಗೊಬ್ಬರಗಳು ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂಗಳಂತಹ ಸಸ್ಯ ಪೋಷಕಗಳಿಂದ ಸಮೃದ್ಧವಾಗಿರುತ್ತದೆ. ಸಾಪೇಕ್ಷವಾಗಿ ಸಾವಯವ ಗೊಬ್ಬರವು ಸಸ್ಯ ಪೋಷಕಗಳನ್ನು ಕಡಿಮೆ ಪ್ರಮಾಣದಲ್ಲಿ ಹೊಂದಿರುತ್ತದೆ. ಇಲ್ಲಿ ಇನ್ನೊಂದು ಪಾಯಿಂಟು, ರಸಗೊಬ್ಬರ ಜಾಸ್ತಿ ಪ್ರಮಾಣದಾಗ ಪೋಷಕಾಂಶಗಳನ್ನು ಹೊಂದಿರುತ್ತೆ. ಬಟ್ ಇದೇನು ಮಾಡುತ್ತೆ, ಒಂದು ಮಣ್ಣಿನ ಫಲವತ್ತತೆಯನ್ನು ಕಡಿಮೆ ಮಾಡುತ್ತೆ. ರಸಗೊಬ್ಬರಗಳಿಂದ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತದೆ. ಓಕೆ, ಈ ಸಾವಯವ ಗೊಬ್ಬರ ಏನು ಮಾಡುತ್ತೆ, ಮಣ್ಣಿನ ಫಲವತ್ತತೆಗೆ ಯಾವುದೇ ಒಂದು ಪರಿಣಾಮವನ್ನು ಬೀರಂಗಿಲ್ಲ. ಸರಿನಾ? ನೆಕ್ಸ್ಟ್ ಸಾವಯವ ಗೊಬ್ಬರದ ಅನುಕೂಲತೆಗಳು. ಸಾವಯವ ಗೊಬ್ಬರವನ್ನು ಏನು ಮಾಡ್ತಾರೆ, ರಸಗೊಬ್ಬರಗಳಿಗಿಂತ ಉತ್ತಮ ಅಂಥೇಳಿ ಹೇಳ್ತಾರೆ. ಯಾಕಂದರೆ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ. ನಾವೊಂದು ಹೆಚ್ಚಿನ ಒಂದು ಬೆಳೆ ಬರಲಿ ಅಂಥೇಳಿ ಏನು ಮಾಡ್ತಾರೆ, ಇವಾಗ ಎಲ್ಲರೂ ರಸಗೊಬ್ಬರಗಳ ಮೊರೆ ಹೋಗಿದ್ದಾರೆ. ಬಟ್ ಉತ್ತಮವಾಗಿರ್ತಕ್ಕಂಥದ್ದು, ತುಂಬ ಒಂದು ಆರೋಗ್ಯಕ್ಕೆ ಒಳ್ಳೆಯದಾಗಿರ್ತಕ್ಕಂಥದ್ದು, ಬೆಳೆಗೆ ಮತ್ತು ಮಣ್ಣಿಗೆ ಎರಡಕ್ಕೂ ಒಂದು ಒಳ್ಳೆಯ ಒಂದು ಗೊಬ್ಬರ ಯಾವುದಂದರೆ ಸಾವಯವ ಗೊಬ್ಬರ ಅಂತಲೇ ಹೇಳಬಹುದು. ನೀರನ್ನು ಹಿಡಿದಿಡುವ ಮಣ್ಣಿನ ಸಾಮರ್ಥ್ಯವನ್ನು ಇದು ಹೆಚ್ಚಿಸುತ್ತದೆ. ಇದು ಮಣ್ಣನ್ನು ರಂಧ್ರಯುಕ್ತವಾಗಿಸುತ್ತದೆ. ಇದರಿಂದಾಗಿ ಅನಿಲಗಳ ವಿನಿಮಯ ಸುಲಭವಾಗುತ್ತದೆ. ಇದು ಉಪಯುಕ್ತ ಸೂಕ್ಷ್ಮಜೀವಿಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ. ಇದು ಮಣ್ಣಿನ ಸಂರಚನೆಯನ್ನು ಸುಧಾರಿಸುತ್ತದೆ. ನೋಡಿರಿ, ಇಷ್ಟೆಲ್ಲ ಯೂಸ್ ನಮ್ಮ ಒಂದು ಸಾವಯವ ಗೊಬ್ಬರಗಳಿಂದ ಮಣ್ಣಿಗೆ ಸಿಗುತ್ತೆ. ಓಕೆ, ನೆಕ್ಸ್ಟ್ ನೀರಾವರಿ. ಒಂದು ಬೆಳೆ ಅಥವಾ ಸಸ್ಯಗಳು, ಹೂವುಗಳು, ಹಣ್ಣುಗಳು, ಬೀಜಗಳು, ಟೋಟಲ್ ಆಗಿ ಒಂದು ಸಸ್ಯ, ಒಂದು ಬೆಳೆ ಬೆಳಿಬೇಕಂದ್ರೆ ನೀರು ಬೇಕೇ ಬೇಕು. ಓಕೆ, ನೀರೇನು ಮಾಡುತ್ತಾ ಬೇರುಗಳಿಂದ ಹೀರಲ್ಪಡುತ್ತೆ ಅಂತ ನಿಮಗೆ ಗೊತ್ತೈತಿ. 5th 4th ಕಲ್ತ್ಕೊಂಡು ಬಂದಿರೋ. ಓಕೆ, ಬೇರನ್ನು ಏನು ಮಾಡುತ್ತಾ ನೀರನ್ನು ಹಿಡಿದಿಟ್ಟು ಸಸ್ಯದ ಎಲ್ಲ ಭಾಗಗಳಿಗೆ ಕಳಿಸ್ತದ ಅಂತೇಳಿ ನಿಮ್ಗೆ ಗೊತ್ತು. ಹಾಗೆ ರಸಗೊಬ್ಬರಗಳನ್ನು ಸಹ ಹೀರಲ್ಪಡುತ್ತಾ. ಸರಿನಾ? ನೀರಿನ ಜೊತೆಗೆ ರಸಗೊಬ್ಬರಗಳು ಖನಿಜಗಳನ್ನು ಏನು ಮಾಡುತ್ತಾ ಸಸ್ಯಗಳ ಬೇರುಗಳು ಎಲ್ಲ ಒಂದು ಭಾಗಗಳಿಗೆ ಕಳಿಸ್ತಾವು. ನೆಕ್ಸ್ಟ್ ಈಗೇನು ಬಂದೈತಂದ್ರೆ, ಅವಾಗ ಮಳೆ ಆದ್ರೆ ಮಾತ್ರ ಬೆಳೆ ಬರುತ್ತೆ ಅಂತ ಇತ್ತು. ಈಗೂ ಹಂಗೆ ಇದೆ ಕೆಲವೊಂದು ಕಡೆ. ಬಟ್ ಇವಾಗ ಏನು ಮಾಡ್ತಾರೆ, ಒಂದು ನೀರಾವರಿಯ ಒಂದು ಆಕರಗಳನ್ನು, ಬೆಳೆಗಳಿಗೆ ನಿಯತ ಕಾಲಾಂತರಗಳಲ್ಲಿ ನೀರನ್ನು ಒದಗಿಸುವುದಕ್ಕೆ ನೀರಾವರಿ, ಇರಿಗೇಷನ್ ಅಂತೇಳಿ ಹೇಳ್ತೀವಿ. ನೀರಾವರಿಯ ಆಕರಗಳೆಂದರೆ ಬಾವಿಗಳು, ಕೊಳವೆ ಬಾವಿಗಳು, ಕೆರೆಗಳು, ಸರೋವರಗಳು, ನದಿಗಳು, ಆಣೆಕಟ್ಟುಗಳು ಮತ್ತು ಕಾಲುವೆಗಳು.
ಓಕೆ. ನೀರಾವರಿಯ ಸಾಂಪ್ರದಾಯಿಕ ವಿಧಾನಗಳು. ನೀರಾವರಿಯ ಸಾಂಪ್ರದಾಯಿಕ ವಿಧಾನಗಳು. ಈ ಸಾಂಪ್ರದಾಯಿಕ ವಿಧಾನದಾಗ ಜಾನುವಾರು ಅಥವಾ ಪ್ರಾಣಿಗಳು ಮತ್ತು ಮನುಷ್ಯರ ಶ್ರಮವನ್ನು ಬಳಸಲಾಗುತ್ತದೆ. ಆದ್ದರಿಂದ ಈ ವಿಧಾನಗಳು ಅಗ್ಗವಾದರೂ ಕಡಿಮೆ ಫಲಕಾರಿಯಾಗಿವೆ. ವಿವಿಧ ಸಾಂಪ್ರದಾಯಿಕ ವಿಧಾನಗಳು ಈ ಕೆಳಗಿನಂತಿವೆ. ಯಾವುವು ಸಾಂಪ್ರದಾಯಿಕ ವಿಧಾನಗಳು ಅಂತಂದ್ರೆ ಅಗಳು, ಸರಪಳಿ ಪಂಪ್, ಏತ ನೀರಾವರಿ, ರಾಹಟ್. ಅಗಳು, ಸರಪಳಿ ಪಂಪ್, ಏತ ನೀರಾವರಿ, ರಾಹಟ್. ರಾಹಟ್ಟನ್ನು ಏನಂತ ಕರಿತೀವಿ? ಸನ್ನೆಕೋಲು ವಿಧಾನ ಅಂತಲೂ ಕರಿತೀವಿ. ಅಗಳು, ಸರಪಳಿ ಪಂಪ್, ಏತ ನೀರಾವರಿ ಮತ್ತು ರಾಹಟ್. ನೆಕ್ಸ್ಟ್ ನೀರಾವರಿಯ ಆಧುನಿಕ ವಿಧಾನಗಳು. ತುಂತುರು ವಿಧಾನ. ಓಕೆ, ತುಂತುರು ವಿಧಾನ. ಈ ವಿಧಾನದಾಗ ನೀರಿನ ಲಭ್ಯತೆ ಇಲ್ಲದ ಅಥವಾ ಅಸಮವಾದ ಭೂಮಿಗೆ ಈ ವಿಧಾನ ಹೆಚ್ಚು ಉಪಯುಕ್ತವಾಗಿದೆ. ಇಲ್ಲಿ ಒಂದು ಮೋಟಾರ್ ಪಂಪ್ನ ಸಹಾಯದಿಂದ ನೀರನ್ನು ಹೆಚ್ಚು ಒತ್ತಡದಲ್ಲಿ ಮುಖ್ಯ ಕೊಳವೆಗೆ ಹರಿಯುವಂತೆ ಮಾಡಿದರೆ ಅದು ತಿರುಗುವ ನಳಿಕೆಗಳ ಮೂಲಕ ಹೊರಚಿಮ್ಮುತ್ತದೆ. ಇಲ್ಲಿ ಮೋಟಾರನ್ನು ಯೂಸ್ ಮಾಡ್ತಾರೆ, ಮೋಟಾರ್ ಪಂಪನ್ನು. ಇದು ಹೆಂಗಂದ್ರೆ ತುಂತುರು ನೀರು ಬಿದ್ದಂಗೆ, ಮಳೆ ಬಿದ್ದಂಗೆ ಬೀಳುತ್ತೆ ಬೆಳೆಗಳ ಮೇಲೆ. ಇಲ್ಲಿ ಮಳೆ ಬಿದ್ದಂಗೆ ಏನಾಗ್ತವೆ? ಬೆಳೆಗಳ ಮೇಲೆ ಒಂದೊಂದು ಹನಿ ಥರ ತುಂತುರು. ಇದರಲ್ಲೇ ಇದೆ ತುಂತುರು ವಿಧಾನ ಅಂದರೆ ಮಳೆ ಬಿದ್ದಂಗೆ ಬೀಳ್ತವೆ ಇವು. ಈ ಒಂದು ತುಂತುರು ವಿಧಾನ ಹುಲ್ಲು ಹಾಸುಗಳು, ಕಾಫಿ ತೋಟ ಮತ್ತು ಇತರ ಬೆಳೆಗಳಿಗೆ ತುಂಬ ಉಪಯೋಗಕಾರಿಯಾಗಿದೆ. ಇದು ತುಂತುರು ವಿಧಾನ. ನೆಕ್ಸ್ಟ್ ಹನಿ ನೀರಾವರಿ. ಈ ವಿಧಾನದಲ್ಲಿ ನೀರು ಹನಿ ಹನಿಯಾಗಿ ಬೇರುಗಳ ಬಳಿ ಬೀಳುತ್ತದೆ. ಆದ್ದರಿಂದ ಇದನ್ನು ಹನಿ ನೀರಾವರಿ ಅಂತೇಳಿ ಕರಿತೀವಿ. ಹನಿ ನೀರಾವರಿ ಜಾಸ್ತಿ ಹಣ್ಣಿನ ಗಿಡಗಳಿಗೆ ಮತ್ತು ಉದ್ಯಾನಗಳಿಗೆ ಮತ್ತು ಮರಗಳಿಗೆ ನೀರು ಹಾಯಿಸುವ ಅತ್ಯುತ್ತಮ ತಂತ್ರವಾಗಿದೆ. ಸರಿನಾ? ತುಂತುರು ವಿಧಾನ ಇದಕ್ಕೆ ಕಾಫಿ ಬೆಳೆಗೆ, ಹುಲ್ಲು ಹಾಸುಗಳು ಮತ್ತು ಕಾಫಿ ತೋಟಕ್ಕೆ ತುಂತುರು ವಿಧಾನ ಉಪಯುಕ್ತ. ಆದರೆ ಇಲ್ಲಿ ಹನಿ ನೀರಾವರಿಗೆ ಇಲ್ಲಿ ಹಣ್ಣಿನ ಗಿಡಗಳು ಮತ್ತು ಉದ್ಯಾನಗಳಿಗೆ ಮತ್ತು ಮರಗಳಿಗೆ ಇದು ಅತ್ಯುತ್ತಮವಾಗಿದೆ. ಹಣ್ಣಿನ ಗಿಡಗಳು, ಉದ್ಯಾನಗಳಿಗೆ ಮತ್ತು ಮರಗಳಿಗೆ ಇದು ಅತ್ಯುತ್ತಮ ವಿಧಾನವಾಗಿದೆ ಅಥವಾ ಅತ್ಯುತ್ತಮ ತಂತ್ರವಾಗಿದೆ. ಓಕೆ, ಇಲ್ಲಿ ನೀರು ವ್ಯರ್ಥ ಆಗುವುದೇ ಇಲ್ಲ. ನೀರಿನ ಲಭ್ಯತೆ ಅತ್ಯಂತ ಕನಿಷ್ಠವಾಗಿರುವ ಪ್ರದೇಶಗಳಿಗೆ ಇದು ವರದಾನವಾಗಿದೆ. ಆ ಬೆಳೆಗೆ ಕಡಿಮೆ ಬೇಕು, ಆ ಒಂದು ಬೆಳೆಗಳಿಗೆ ಇದೇನಾಗಿದೆ, ಆ ಒಂದು ಪ್ರದೇಶಗಳಿಗೆ ಇದು ವರದಾನ ಆಗೈತಿ. ಇಲ್ಲೇ ನೋಡ್ರಿ, ಇದು ಹನಿ ನೀರಾವರಿ ವಿಧಾನ. ಇದು ಹನಿ ನೀರಾವರಿ ಕಾಣಿಸ್ತಿದೆ ಅಲ್ಲ. ನೆಕ್ಸ್ಟ್ ಕಳೆಗಳಿಂದ ರಕ್ಷಣೆ. ಕಳೆಗಳು ಮೀನ್ಸ್ ಕಸ ಅಂತ ಹೇಳ್ತೀವಿ. ಒಂದು ಜಮೀನಿನಲ್ಲಿ ಬೆಳೆಯ ಜೊತೆಗೆ ಅನೇಕ ಅನಪೇಕ್ಷಿತ ಸಸ್ಯಗಳು ತಾನಾಗಿ ಬೆಳೆಯಬಹುದು. ಈ ಅನಪೇಕ್ಷಿತ ಸಸ್ಯಗಳನ್ನು ಕಳೆಗಳು ಅಂಥೇಳಿ ಕರಿತೀವಿ. ಕಳೆಗಳನ್ನು ತೆಗೆದು ಹಾಕುವುದಕ್ಕೆ ಕಳೆ ಕೀಳುವಿಕೆ ಅಂತೇಳಿ ಕರಿತೀವಿ. ಸರಿನಾ? ಈ ಕಳೆಗಳು ಹೂವು ಮತ್ತು ಬೀಜಗಳನ್ನು ಬಿಡುವ ಮೊದಲು ಅವುಗಳನ್ನು ಕಿತ್ತು ಹಾಕಬೇಕು. ಇದೇ ಒಂದು ಕಳೆಗಳನ್ನು ನಿವಾರಿಸುವ ಅತ್ಯಂತ ಪ್ರಶಸ್ತ ಸಮಯವಾಗಿದೆ. ಆ ಕಳೆಗಳೇನು ಅಥವಾ ಕಸ, ಬೇಡವಾದ ಸಸ್ಯಗಳು ಹೂವು ಬಿಡುವ ಮುಂಚೆ, ಬೀಜವನ್ನು ಬಿಡುವ ಮುಂಚೆ ಅವುಗಳನ್ನು ಕಿತ್ತು ಹಾಕಬೇಕು. ಹೂವು ಬಿಟ್ಟು ಬೀಜ ಬಿಟ್ಟು ಬಂದರೆ ಮತ್ತೇನಾಗ್ತವೆ? ಅದೇ ಬೀಜಗಳು ಅಲ್ಲೆಲ್ಲ ಸಿಡಿದು ಮತ್ತಿಷ್ಟು ಹೆಚ್ಚು ಕಳೆ ಬೆಳೆಯುವ ಸಾಧ್ಯತೆ ಇರುತ್ತದೆ. ಈ ಕಳೆಗಳನ್ನು ನಿವಾರಿಸಲು ಕುರ್ಫಿ ಅಥವಾ ಕುರ್ಚಿಗೆ ಎಂದು ಕರೆಯುವ ಸಣ್ಣ ಕತ್ತಿಗಳಿಂದ ಮಾಡಲಾಗುತ್ತದೆ. ಓಕೆ, ಮತ್ತು ಕಳೆನಾಶಕಗಳನ್ನು ಸಿಂಪಡಿಸ್ತಾರೆ. ವಿಡಿಸೈಡ್ಸ್ ಅಂಥೇಳಿ ಹೇಳ್ತಾರೆ, ವಿಡಿಸೈಡ್ಸ್. ಈ ಕಳೆಗಳನ್ನು ಕಿತ್ತಲಿಲ್ಲ ಅಂದರೆ ಕಳೆ ಏನಾಗ್ತವೆ? ಬೆಳೆಗಳ ಜೊತೆಗೆ ಪೈಪೋಟಿ ಮಾಡ್ತವೆ. ಬಿಸಿಲು ಮತ್ತು ರಾಸಾಯನಿಕ ಗೊಬ್ಬರಗಳ, ಕೆಲವು ಸಸ್ಯಗಳಿಗೆ ಏನೇನು ಒದಗಿಸ್ತೀವಿ ಅದನ್ನೆಲ್ಲ ಅವನು ಏನು ಮಾಡ್ತಾವೆ? ಹೀರ್ಕೊಳ್ತಾವೆ. ಹಂಗಾಗಿ ಒಂದು ಬೆಳೆಗಳ ಒಂದು ಗುಣಮಟ್ಟವನ್ನು ಕ್ಷೀಣಿಸ್ತವೆ. ಹಂಗಾಗಿ ಕಳೆಗಳನ್ನು ಆಗಾಗ ತೆಗಿತಾ ಇರಬೇಕು. ಸರಿನಾ? ಕೊಯ್ಲು ಅಂದರೆ ಪ್ರಮುಖವಾದ ಕೆಲಸ. ಪಕ್ವವಾದ ನಂತರ ಬೆಳೆಯನ್ನು ಕತ್ತರಿಸುವುದಕ್ಕೆ ಕೊಯ್ಲು ಅಂಥೇಳಿ ಕರಿತೀವಿ. ಕೊಯ್ಲಿನಲ್ಲಿ ಬೆಳೆಯ ಸಸ್ಯಗಳನ್ನು ಬುಡ ಸಹಿತ ಕೀಳುತ್ತಾರೆ ಅಥವಾ ನೆಲಮಟ್ಟಕ್ಕೆ ಕತ್ತರಿಸುತ್ತಾರೆ. ಏಕದಳ ಧಾನ್ಯಗಳು ಪಕ್ವವಾಗಲು 3 ರಿಂದ 4 ತಿಂಗಳುಗಳನ್ನು ತೆಗೆದುಕೊಳ್ಳುತ್ತದೆ. ಏಕದಳ ಧಾನ್ಯಗಳನ್ನು ಪಕ್ವ ಅಂದರೆ ಒಂದು ಬೆಳೆ ಬರಲಿಕ್ಕೆ 3 ರಿಂದ 4 ತಿಂಗಳು ಆಗುತ್ತೆ ಅಂತ. ನೆಕ್ಸ್ಟ್
ನಮ್ಮ ದೇಶದಲ್ಲಿ ಕೊಯ್ಲನ್ನು ಕುಡುಗೋಲು ಬಳಸಿ ಕೈಗಳಿಂದ ಅಥವಾ ಹಾರ್ವೆಸ್ಟರ್ ಎಂಬ ಯಂತ್ರ ಬಳಸಿ ಮಾಡುತ್ತಾರೆ. ಕೊಯ್ಲಿನ ನಂತರ ಹುಲ್ಲುಗಳಿಂದ ಕಾಳುಗಳನ್ನು ಬೇರ್ಪಡಿಸಬೇಕಾಗುತ್ತದೆ. ಈ ಪ್ರಕ್ರಿಯೆಯನ್ನು ಒಕ್ಕಣೆ ಅಂತ ಹೇಳ್ತೀವಿ, ಥ್ರ್ಯಾಶಿಂಗ್ ಅಂತ ಹೇಳ್ತೀವಿ. ಓಕೆ, ಇದನ್ನು ಕಂಬೈನ್ ಎಂದು ಕರೆಯುವ ಯಂತ್ರದಿಂದ ನಡೆಸಲಾಗುತ್ತದೆ. ಈ ಒಂದು ಒಕ್ಕಣೆಯನ್ನು ಏನು ಮಾಡ್ತಾರೆ, ಕಂಬೈನ್ ಅಂತ ಯಂತ್ರದಿಂದ ಮಾಡ್ತಾರೆ. ಕಂಬೈನ್ ಎಂಬುದು ಹಾರ್ವೆಸ್ಟರ್ ಮತ್ತು ಒಕ್ಕುವ ಯಂತ್ರಗಳ ಜೋಡಣೆ ಆಗೈತಿ. ಕಂಬೈನ್ ಅಂತಕ್ಕಂಥದ್ದು ಹಾರ್ವೆಸ್ಟರ್ ಮತ್ತು ಒಕ್ಕುವ ಯಂತ್ರಗಳ ಜೋಡಣೆ ಆಗೈತಿ. ಸರಿನಾ? ನೆಕ್ಸ್ಟ್ ಕೊಯ್ಲು ಅಂದರೆ ಬೆಳೆಯನ್ನು ಕಟ್ ಮಾಡ್ತಾರೆ. ಕೊಯ್ಲು ಮಾಡಿದ ತಕ್ಷಣ ನೆಕ್ಸ್ಟ್ ಏನು, ಸಂಗ್ರಹಣೆ. ಇದು ಒಂದು ಪ್ರಮುಖವಾದ ಕೆಲಸ. ಓಕೆ, ಯಾಕಂದ್ರೆ ಎಲ್ಲ ಏನು ಮಾಡ್ತಾರೆ, ಮಣ್ಣನ್ನು ಹದಗೊಳಿಸಿ ಬಿತ್ತನೆ ಮಾಡಿ, ಆಮೇಲೆ ಅದಕ್ಕೆ ರಸಗೊಬ್ಬರಗಳನ್ನು ಸೇರಿಸಿ, ಸರಿನಾ, ನೀರನ್ನು ಹಾಯಿಸಿ ಅದನ್ನೆಲ್ಲ ಕೊಯ್ಲು ಮಾಡಿ ಅಥವಾ ಕಟಾವು ಮಾಡಿ ಅದೆಲ್ಲ ಪ್ರೊಸೆಸ್ ಆದಮೇಲೆ ಲಾಸ್ಟಲ್ಲಿ ಸಂಗ್ರಹಣೆ. ಇದೊಂದು ಇಂಪಾರ್ಟೆಂಟ್ ವಿಧಾನ ಆಗೈತಿ. ಈ ಬೆಳೆಯ ಧಾನ್ಯಗಳನ್ನು ದೀರ್ಘಕಾಲದವರೆಗೆ ಸಂಗ್ರಹಿಸಬೇಕಾದರೆ ಅವುಗಳನ್ನು ತೇವಾಂಶ ಅಂದರೆ ನೀರಿನ ಕೀಟಗಳು, ಇಲಿಗಳು, ಸೂಕ್ಷ್ಮ ಜೀವಿಗಳಿಂದ ರಕ್ಷಿಸಬೇಕು. ಕೊಯ್ಲು ಮಾಡಿದ ಬೆಳೆಯು ಅಧಿಕ ತೇವಾಂಶವನ್ನು ಹೊಂದಿರುತ್ತದೆ. ಒಂದೊಮ್ಮೆ ಆಗಷ್ಟೇ ಕೊಯ್ಲು ಮಾಡಿದ ಕಾಳುಗಳನ್ನು ಒಣಗಿಸದೆ ಸಂಗ್ರಹಿಸಿದರೆ ಅವು ಹಾಳಾಗಬಹುದು ಅಥವಾ ಕೀಟಗಳ ದಾಳಿಗೆ ತುತ್ತಾಗಿ ಬಳಸಲು ಅಥವಾ ಮೊಳಕೆಯೊಡೆಯಲು ಅಯೋಗ್ಯವಾಗಬಹುದು. ಓಕೆ, ಸಂಗ್ರಹಣೆ ಮಾಡೋದಂದ್ರೆ ಸುಮ್ಮನೆ ಏನಾಯಿತು, ಬೀಜಗಳನ್ನು ಒಂದು ಹುಲ್ಲಿನಿಂದ ಬೇರ್ಪಡಿಸಿ, ಬೆಳೆಗಳಿಂದ ಬೇರ್ಪಡಿಸಿ ಇದರಲ್ಲೇ ಒಂದು ಸಂಗ್ರಹಣೆ ಮಾಡಿ ಇಡೋದಲ್ಲ. ಅದನ್ನ ಚೆನ್ನಾಗಿ ಒಣಗಿಸ್ಬೇಕು, ತೇವ ಇರಬಾರ್ದು. ಸರಿನಾ? ಚೆನ್ನಾಗಿ ಒಣಗಿಸಿ ಸಂಗ್ರಹಣೆ ಮಾಡಬೇಕು. ಮತ್ತು ಅವುಗಳು ಒಂದು ಕೀಟ ಪೀಡೆಗಳಿಗೆ, ಬ್ಯಾಕ್ಟೀರಿಯಾಗಳಿಗೆ, ಶಿಲೀಂಧ್ರಗಳಿಗೆ, ಸರಿನಾ, ಅಥವಾ ಇಲಿಗಳು ಅವುಗಳಿಂದ ರಕ್ಷಿಸೋಕ್ಕೆ ಏನು ಮಾಡಬೇಕು, ಅವನ್ನ ಒಂದು ದೊಡ್ಡ ಸಂಗ್ರಹಾರಗಳಲ್ಲಿ ಮತ್ತು ಗೋದಾಮುಗಳಲ್ಲಿ ಏನು ಮಾಡ್ತಾರೆ, ಸಂಗ್ರಹಣೆಯನ್ನು ಮಾಡ್ತಾರೆ. ಸರಿನಾ? ಇದಿಷ್ಟು ಇಂಪಾರ್ಟೆಂಟ್ ಆಗಿತ್ತು. ಓಕೆ, ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ರಿ. ಇದೇನಿಲ್ಲ. ಪ್ರಾಣಿಗಳಿಂದ ಆಹಾರ, ಇಷ್ಟು ಇದರಲ್ಲಿ ಏನು ಇಂಪಾರ್ಟೆಂಟ್. ಇಲ್ಲಿ ಒಂದು ಏನಂದ್ರೆ ನೋಡ್ತಿದ್ದೀರಲ್ಲ, ಕಾಳುಗಳನ್ನು ಸಂಗ್ರಹಿಸಿಡುವ ಸಂಗ್ರಹಾರಗಳು ಹೆಂಗಿರ್ತಾವೆ. ಆಮೇಲೆ ಇದು ಗೋದಾಮು. ಸರಿನಾ? ಇಲ್ಲಿ ಏನು ಮಾಡ್ತಾರೆ, ನಾವು ಮನೆಗಳಲ್ಲಾದ್ರೆ ಒಣಗಿದ ಬೇವಿನ ಎಲೆಗಳನ್ನು ಬಳಸ್ತೀವಿ. ಗೋದಾಮುಗಳಲ್ಲಿ ಜಾಸ್ತಿ ಒಂದು ಅತ್ಯಧಿಕ ಬೆಳೆಗಳನ್ನು ಸಂಗ್ರಹಿಸಿಡಬೇಕಂದ್ರೆ ಅವರು ಕೀಟಗಳಿಂದ ಮತ್ತು ಸೂಕ್ಷ್ಮ ಜೀವಿಗಳಿಂದ ರಕ್ಷಿಸಬೇಕಾಗ್ತದೆ. ಹಾಗಾಗಿ ಒಂದು ನಿರ್ದಿಷ್ಟ ರಾಸಾಯನಿಕಗಳನ್ನು ಅವಕ್ಕೆ ಮಿಕ್ಸ್ ಮಾಡಿ ಸಿಂಪಡಿಸಿ ಅವುಗಳನ್ನು ಏನು ಮಾಡಬೇಕಾಗುತ್ತೆ, ಸಂಗ್ರಹ ಮಾಡಬೇಕಾಗುತ್ತೆ. ಓಕೆ, ದಿಸ್ ಲೆಸನ್ ಕಂಪ್ಲೀಟ್ಸ್. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಇದಿಷ್ಟು ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ. ಈ ಒಂದು ಕ್ಲಾಸ್, ಈ ಒಂದು ಸೆಷನ್ ಮಾಹಿತಿ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆ ಕಳಿಸಿ ಅಂತ ಹೇಳ್ತೀನಿ. ಲೈಕ್ ಮಾಡಿ. ಏನಾದರೂ ಅರ್ಥ ಆಗಿಲ್ಲ ಅಂದರೆ ನಿಮಗೇನಾದರೂ ಈ ಲೆಸನಲ್ಲಿ ಇನ್ನೂ ಏನಾದರೂ ನಾನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕಂಟೆಂಟನ್ನು ಹೇಳಿಲ್ಲ ಅಂದರೆ ಹೇಳಿಲ್ಲ ಅಂದರೆ ನೀವು ಕಮೆಂಟ್ ಮಾಡಿ. ಓಕೆ, ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.